ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC ಗ್ರೂಪ್ ಪಿ HK ನೇಮಕಾತಿ 2024 50 ಹುದ್ದೆಗಳ ಒಂದು ಅಧಿಸೂಚನೆ ಆಗಿದೆ. ಇಲ್ಲಿ ಬಂದುಬಿಟ್ಟು KPSC ಗ್ರೂಪ್ ಪಿ HK ಪೇಪರ್ 1 ಪರೀಕ್ಷೆಯು 23/2/2025 ಈಗಾಗಲೇ ಮುಗಿದೋಗಿದೆ. ಇದರ ಒಂದು ಸೇಫ್ ಸ್ಕೋರನ್ನ ಹೇಳ್ತಾ ಹೋಗೋಣ ಸ್ನೇಹಿತರೆ. ಯಾವ ರೀತಿ ಇತ್ತು ಪೇಪರು, ಮಾಡ್ರೇಟು, ಈಸಿ, ಇದೆಲ್ಲರ ಬಗ್ಗೆಯೂ ಸಹ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ಇಲ್ಲಿವರೆಗೂ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಾದರೆ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು KPSC ಗ್ರೂಪ್ ಪಿ HK ಪೇಪರ್ 1 ಸೇಫ್ ಸ್ಕೋರ್ ಅಂತೇಳಿ. ಇಲ್ಲಿ ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 50 ಹುದ್ದೆಗಳು. ಈ 50 ಹುದ್ದೆಗಳ ಒಂದು ನೇಮಕಾತಿ ಇದಾಗಿದೆ. ಈಗಾಗಲೇ ನಾನ್ HK ಎಕ್ಸಾಮ್ ಸಹ ಮುಗಿದಿದೆ. ಈ HK ಪೇಪರ್ 1 ಬಂದುಬಿಟ್ಟು 23/2/2025 ಪರೀಕ್ಷೆ ನಡೆದಿದೆ. ಈ ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು GK ಪ್ರಶ್ನೆ ಪತ್ರಿಕೆ ಆಗಿದ್ದು, ಇನ್ನು ಉಳಿದಂಥದ್ದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತದೆ ಸ್ನೇಹಿತರೆ. ಈ ನಿರ್ದಿಷ್ಟ ಪತ್ರಿಕೆ ಬಂದುಬಿಟ್ಟು 2/3/2025 ಅಂದರೆ ಮಾರ್ಚ್ 2ರಂದು ಈ ನಿರ್ದಿಷ್ಟ ಪತ್ರಿಕೆ ಪರೀಕ್ಷೆಯು ನಡೀತದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಪೇಪರ್ ಲೆವೆಲ್ ಯಾವ ರೀತಿ ಇತ್ತು ಎಂಬುದನ್ನು ನೋಡ್ತಾ ಹೋಗೋಣ. ಈಸಿ ಇತ್ತು ಅಥವಾ ಮಾಡ್ರೇಟ್ ಇತ್ತು ಅಥವಾ ಹಾರ್ಡ್ ಇತ್ತು ಅಂತೇಳಿ. ಇದರ ಒಂದು ಪೇಪರ್ ಬಂದುಬಿಟ್ಟು ಮಾಡ್ರೇಟ್ ಟು ಈಸಿ ಇತ್ತು ಅಂತೇಳಿ ಕೆಲವೊಂದು ಅನಾಲಿಸಿಸ್ ಆಧಾರದ ಮೇಲೆ ನಾವು ತಿಳಿದುಕೊಂಡ ಮಾಹಿತಿ. ಇಲ್ಲಿ ಬಂದುಬಿಟ್ಟು ಪೇಪರ್ನ ಲೆವೆಲ್ ಬಂದುಬಿಟ್ಟು ಮಾಡ್ರೇಟ್ ಟು ಈಸಿ ಇತ್ತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂತಂದರೆ ಸರಿಸುಮಾರು ಅಂದರೆ ಎಲ್ಲ ಪ್ರಶ್ನೆಗಳು ಸಹ ಹೇಳಿಕೆ ರೂಪದಲ್ಲಿಯೇ ಬಂದಿವೆ. ಬಟ್ ಈ ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು ಈಸಿ ಆಗಿರುವಂಥದ್ದು ಎಂಬುದು ಕೆಲವೊಬ್ಬ ಅಭ್ಯರ್ಥಿಗಳ ಒಂದು ಅನಿಸಿಕೆ ಆಗಿರ್ತದೆ. ಅದರ ಒಂದು ಆಧಾರದ ಮೇಲೆ ನಾವು ಈ ಒಂದು ಪೇಪರ್ನ ಮಾಡೆಲ್ನ ಲೆವೆಲ್ನ ಯಾವ ರೀತಿ ಇತ್ತು ಎಂಬುದನ್ನು ನಾವು ತಿಳ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದರ ಬಗ್ಗೆ ಅಂದರೆ 100 ಪ್ರಶ್ನೆಗಳು ಮತ್ತು 300 ಅಂಕಗಳು ಎಂಬುದು ಸಹ ನಿಮಗೆ ಗೊತ್ತಾಗಿದೆ. ಒಂದು ಪ್ರಶ್ನೆಗೆ 300 ಅಂಕ ಅಂದರೆ 3 ಅಂಕಗಳು. ಇದರ ನೆಗೆಟಿವ್ ಮಾರ್ಕಿಂಗ್ ಬಂದುಬಿಟ್ಟು 1/4 ಎಂಬುದನ್ನು ಹೇಳುವಂಥ 0.25 ಮಾರ್ಕ್ಸ್. ಒಂದು ಪ್ರಶ್ನೆಗೆ 3 ಅಂಕಗಳು ನಿಮಗೆ ದೊರೆತಾ ಹೋಗ್ತದೆ ಸ್ನೇಹಿತರೆ. ನೀವೇನಾದರೂ 4 ಪ್ರಶ್ನೆಗಳನ್ನ ತಪ್ಪು ಮಾಡಿದರೆ 1 ಅಂಕ ಕಡಿತವಾಗ್ತದೆ. ಅಂದರೆ ಇಲ್ಲಿ ನೀವು ಏನಾದರೂ 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಸರಿ ಮಾಡಿ 4 ಪ್ರಶ್ನೆಯನ್ನು ತಪ್ಪು ಮಾಡಿದರೂ ಸಹ ನಿಮಗೆ 2 ಅಂಕಗಳ ಒಂದು ಸಿಗ್ತದೆ. ಈ 2 ಅಂಕದಿಂದಲೂ ಸಹ ನಿಮ್ಮ ಒಂದು ಸ್ಕೋರ್ ಹೆಚ್ಚಾಗ್ತದೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗು ಕಡಿಮೆ ಇರುವಂಥದ್ದು ಮತ್ತು ಮಾರ್ಕ್ಸ್ ಜಾಸ್ತಿ ಇದೆ. ಅಂದರೆ ಒಂದು ಪ್ರಶ್ನೆಗೆ 3 ಅಂಕ ಕೊಟ್ಟಿರುವ ಕಾರಣ ಮಾರ್ಕ್ಸ್ ಜಾಸ್ತಿ ಇದೆ ಸ್ನೇಹಿತರೆ. ಬಟ್ ನೆಗೆಟಿವ್ ಮಾರ್ಕಿಂಗ್ ತೀರಾ ಕಡಿಮೆ ಇರೋ ಕಾರಣಕ್ಕಾಗಿ ನಿಮಗೆ ಇಲ್ಲಿ ಬೆನಿಫಿಟ್ ಸಹ ಆಗ್ತದೆ ಮಾರ್ಕ್ಸ್ ಹೇಳೋದಕ್ಕೆ. ಯಾಕಪ್ಪ ಅಂತಂದರೆ 5 ಪ್ರಶ್ನೆಯಲ್ಲಿ 4 ಪ್ರಶ್ನೆ ತಪ್ಪು ಮಾಡಿದರೂ ಸಹ 1 ಪ್ರಶ್ನೆ ಸರಿಯಾದರೂ ನೆಗೆಟಿವ್ ಎಲ್ಲ ಹೋಗಿ ನಿಮಗೆ 2 ಅಂಕ ಉಳಿತಾ ಹೋಗ್ತದೆ. ಇಲ್ಲಿ ಬಂದುಬಿಟ್ಟು ಸೇಫ್ ಮಾರ್ಕ್ಸ್ ಹೇಳ್ತಾ ಹೋಗೋದಾದರೆ 50ರಿಂದ 60 ಅಂತ ಹೇಳಿದ್ದೇನೆ. ಅಂದರೆ 50ರಿಂದ 60 ಪ್ರಶ್ನೆಗಳು ಮಾರ್ಕ್ಸ್ ಅಲ್ಲ ಸ್ನೇಹಿತರೆ, ಪ್ರಶ್ನೆಗಳಾಗಿರ್ತವೆ. 50ರಿಂದ 60 ಪ್ರಶ್ನೆಗಳನ್ನ ನೀವು ಸರಿ ಮಾಡಬೇಕಾಗ್ತದೆ. 50 ಪ್ರಶ್ನೆಗಳು ಅಂತಂದರೆ ನಿಮಗೆ ಬಂದುಬಿಟ್ಟು ಸರಿಸುಮಾರು 150 ಅಂಕ ಆಗ್ತದೆ. 50 ಪ್ರಶ್ನೆ ಅಂದರೆ 50 × 3 ಬಂದುಬಿಟ್ಟು 150 ಅಂಕಗಳಾದರೆ 60 ಪ್ರಶ್ನೆಗಳಿಗೆ 180 ಮಾರ್ಕ್ಸ್. ನಿಮ್ಮ ಒಂದು ಸೇಫ್ ಸ್ಕೋರ್ ಏನಾದರೂ 150ರಿಂದ 180 ಇತ್ತು ಅಂತಂದರೆ ನೀವು ಪೇಪರ್ 1ನಲ್ಲಿ ಸೇಫ್ ಸ್ಕೋರನ್ನು ಹೊಂದಿದ್ದೀರಿ ಅಂದೇಳಿ ಅರ್ಥ. ನೀವು ಹೇಳ್ಬೋದು ಇನ್ನು ಯಾವುದೇ ರೀತಿಯಾದಂತಹ ಒಂದು ಕೀ ಆನ್ಸರ್ನ ಬಿಡುಗಡೆ ಮಾಡಿಲ್ಲ ಅಂಥೇಳಿ. ಇದರ ಒಂದು ಕೀ ಆನ್ಸರ್ ಯಾವಾಗ ಬಿಡುಗಡೆ ಆಗ್ತದೆ ಎಂಬುದನ್ನು, ಅದೇ ರೀತಿಯಾಗಿ ಇದರ ಒಂದು ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಈಗ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಇನ್ನೂ ಒಂದು ಪೇಪರ್ ಬಾಕಿ ಇರುವ ಕಾರಣ ಅದು ಸಹ ಮುಂದಿನ ಒಂದು ಮುಂದಿನ ಭಾನುವಾರ ಅದರ ಒಂದು ಪರೀಕ್ಷೆ ಮುಗಿದ ನಂತರ ಅದರ ಬಗ್ಗೆ ನಾವು ವಿಡಿಯೋವನ್ನು ಮಾಡಿ ಹಾಕ್ತೇವೆ ಸ್ನೇಹಿತರೆ. ಆಗ ನೀವು ತಿಳ್ಕೊಬೋದು ಅದರ ಒಂದು ಕೀ ಆನ್ಸರ್ ಆಗಿರ್ಬೋದು, ಅದರ ಒಂದು
ಕಟ್ ಆಫ್ ಯಾವಾಗ ಬರ್ತದೆ ಎಂಬುದನ್ನು ಸಹ ನಾವು ಆಗವಾಗ ನೋಡ್ತಾ ಹೋಗೋಣ. ಇಲ್ಲಿ ಸರಿಸುಮಾರು ಅಂತಂದರೆ ನೀವೇನಾದರೂ 50ರಿಂದ 60 ಪ್ರಶ್ನೆಗಳನ್ನ ಸರಿ ಮಾಡಿದ್ರಿ ಅಂತಂದರೆ ಒಂದು ಗುಡ್ ಸ್ಕೋರ್ ಅಂತ ಹೊಂದಿದ್ದೀರಿ ಅಂತೇಳಿ ಅರ್ಥ. ಇನ್ನು ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದರೆ ಕೆಲವೊಬ್ಬರು ಇಲ್ಲಿ 30 ಪ್ರಶ್ನೆಗಳನ್ನ ಸರಿ ಮಾಡಿ ನೆಕ್ಸ್ಟ್ ಅಂದರೆ 90 ಮಾರ್ಕ್ಸ್ ಆಗ್ತದೆ. ನೆಕ್ಸ್ಟ್ ಬರುವಂಥ ನಿರ್ದಿಷ್ಟ ಪತ್ರಿಕೆಯಲ್ಲಿ ಕೆಲವೊಬ್ಬರು 60 ಪ್ರಶ್ನೆಗಳನ್ನ ಸರಿ ಮಾಡ್ತಾರೆ. ಇದರ ಅರ್ಥ ಅವರು ಇಲ್ಲಿ 180 + 90 ಅಂದರೆ 270 ಅಂಕಗಳನ್ನ ತೆಗೆದುಕೊಂಡು, ಅಂದರೆ ಕೆಲವೊಂದು ಕೆಟಗರಿ ರಿಸರ್ವೇಷನ್ ಇರಬೇಕಾಗ್ತದೆ. 270 ಅಂಕಕ್ಕೆ ಬರಬೇಕಂದ್ರೆ ಕೆಲವೊಂದು ಕೆಟಗರಿ ರಿಸರ್ವೇಷನ್ ಇರಬೇಕು. ಕೆಲವೊಂದು ರಿಸರ್ವೇಷನ್ ಆಧಾರದ ಮೇಲೆ ಅವರು ಸೆಲೆಕ್ಟ್ ಆಗ್ಬೋದು. ಆ ಒಂದು ಕಾರಣಕ್ಕಾಗಿ ಒಂದೇ ಪೇಪರ್ ಮೇಲೆ ನಾವು ನಿರ್ಧಾರ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿ 30 ಪ್ರಶ್ನೆಗಳನ್ನ ಸರಿ ಮಾಡಿ ನೆಕ್ಸ್ಟ್ ಒಂದು ಪತ್ರಿಕೆಯಲ್ಲಿ 60 ಪ್ರಶ್ನೆಗಳನ್ನ ಸರಿ ಮಾಡ್ಬೋದು. ಅಥವಾ ಇಲ್ಲಿ ಅಂದರೆ ನಿರ್ದಿಷ್ಟ ಪತ್ರಿಕೆಯಲ್ಲಿ 30ರಿಂದ 35 ಪ್ರಶ್ನೆಗಳನ್ನ ಮಾಡ್ಬೋದು. ಮಾಡಿ ನೆಕ್ಸ್ಟ್ ಬರುವಂತಹ ಒಂದು ಯಾವುದಂದರೆ ಈ ಪೇಪರ್ 1ನಲ್ಲಿ 70 ಅಂಕ ಪಡೆದು ನಿರ್ದಿಷ್ಟ ಪತ್ರಿಕೆಯಲ್ಲಿ 30 ಪ್ರಶ್ನೆಗಳನ್ನ ತೆಗೆದರು ಅಂತಂದರೆ ಅವ್ರದ್ದೇನಾಗುತ್ತೆ ಅಲ್ಲಿ ಆಗೋದಿಲ್ಲ. 70 ಅಂಕಗಳಂತಂದರೆ 210 ಅಂಕ ಆಗ್ತದೆ. ನೀವೇನಾದರೂ ಸಹ 70 ಅಂಕವನ್ನು ತೆಗೆದಿದ್ರಿ ಅಂತಂದರೆ 110 ಮಾರ್ಕ್ಸ್ ಆಗ್ತದೆ ಸ್ನೇಹಿತರೆ. ಪೇಪರ್ 1ನಲ್ಲಿ 70 ಅಂಕ ಅಂದರೆ 110 ಮಾರ್ಕ್ಸು. ಅದೇ ನೀವು ನಿರ್ದಿಷ್ಟ ಪತ್ರಿಕೆ ಪೇಪರ್ 2ಅಲ್ಲಿ 20ರಿಂದ 25 ಪ್ರಶ್ನೆಗಳನ್ನು ತೆಗೆದಿರಿ ಅಂತಂದರೆ ರಿಸರ್ವೇಷನ್ ಇಲ್ಲ ಅಂತಂದರೆ ನೀವು ಆಯ್ಕೆ ಆಗೋದು ತೀರಾ ಕಡಿಮೆ ಆಗ್ತದೆ ಸ್ನೇಹಿತರೆ. 270 ಮಾರ್ಕ್ಸ್ ಆಗ್ತದೆ ಎಲ್ಲ ಕೂಡಿದರೆ. ಕೆಲವೊಂದು ರಿಸರ್ವೇಷನ್ ಇಲ್ಲದೆ ಹೋದ ಪಕ್ಷದಲ್ಲಿ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಸಹ ತೀರಾ ಕಡಿಮೆ ಇರ್ತದೆ. ಆ ಒಂದು ದೃಷ್ಟಿಯಿಂದ ನಾವು ಕಟ್ ಆಫನ್ನು ಹೇಳಬೇಕು ಅಂತಂದರೆ ಪೇಪರ್ 1 ಮತ್ತು ಪೇಪರ್ 2 ಈ ಎರಡೂ ಮುಗಿದ ನಂತರವೇ ನಾವು ಕಟ್ ಆಫನ್ನು ಹೇಳಬೇಕು ಆಗ್ತದೆ ಸ್ನೇಹಿತರೆ. ಆ ಒಂದು ದೃಷ್ಟಿಯಿಂದ ಪೇಪರ್ 1 ಮತ್ತು ಪೇಪರ್ 2 ಈಗಾಗಲೇ ಪೇಪರ್ 1 ಮುಗಿದಿದೆ. ಇದರ ಒಂದು ಲೆವೆಲ್ ಬಂದುಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ, ಮಾಡ್ರೇಟ್ ಟು ಈಸಿ. ಹಾಗಾಗಿ ಪ್ರತಿಯೊಬ್ಬರು ಸಹ ಒಂದು ಹೆಚ್ಚಿನ ಒಂದು ಅಂಕಗಳನ್ನ ತೆಗೆದುಕೊಳ್ತಾರೆ, ಯಾರ್ಯಾರೆಲ್ಲ ಇದಕ್ಕೆ ಓದಿದ್ದಾರೋ ಅವರೆಲ್ಲರದ್ದು. ನೆಕ್ಸ್ಟ್ ಬಂದುಬಿಟ್ಟು ಪೇಪರ್ 2 ಅದು ಒಂದು ನಿರ್ದಿಷ್ಟ ಪತ್ರಿಕೆ ಆಗಿರ್ತದೆ. ಕೇವಲ ಅವರು ಕೊಟ್ಟಿರುವಂತಹ ಸಿಲೆಬಸ್ ಆಧಾರದಲ್ಲಿಯೇ ಅವರು ಕೊಟ್ಟಿರುವಂತಹ ಒಂದು ಸಿಲೆಬಸ್ನೊಳಗೆ ಪ್ರಶ್ನೆಗಳು ಬರುವಂಥದ್ದು. ಆ ಒಂದು ಕಾರಣಕ್ಕಾಗಿ ಅಲ್ಲಿಯೂ ಸಹ ಒಂದು ಹೆಚ್ಚು ಅಂಕಗಳು ಅಭ್ಯರ್ಥಿಗಳು ಪಡಿತಾರೆ. ಆ ಒಂದು ದೃಷ್ಟಿಯಿಂದ ಕಟ್ ಆಫು ಏನಾಗುತ್ತೆ ಎಂಬುದನ್ನು ಈ ಒಂದು ಪೇಪರ್ 2 ಮುಗಿದ ನಂತರ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.